ಸಾಕಷ್ಟು ಬಾರಿ ನಮ್ಮೊಳಗಡೆ ಶಕ್ತಿ ಇದೆ ಅಂತ ಹೇಳಿದ್ದೀರಾ. ಆ ಶಕ್ತಿಯನ್ನು ಸಾಧನೆ ಮುಖಾಂತರ ಹೇಗೆ ಪಡೆಯುವುದು? ಹಂಸ ಹಂಸೇತಿ ಮಂತ್ರೋಯಂ ಸರ್ವಜೀವಿ ಜಪಿತೆ ಸದಾ. ಹೋಗ್ತೀವಿ. ನಮ್ಮೊಳಗಡೆನೆ ಸ್ವತಃ ಸಿದ್ಧವಾಗಿ ನಡೀತಾ ಇದೆ. ಸೋ ಹಂ ಸೋ ಹಂ ನಮ್ಮೊಳಗಡೆ ಶತಸಿದ್ಧವಾಗಿ ನಡೀತಾ ಇದೆ. ಮತ್ತೆ ಮಂತ್ರಗಳು ಅಂತಾರೆ. ಒಳಗಡೆ ನಡೀತಾ ಇರುವಂತಹ ಅಜಪ ಗಾಯತ್ರಿಯನ್ನ ನಾವು ಊರ್ಧ್ವ ಮುಖವಾಗಿ ಅದನ್ನ ಗಮನಿಸುತ್ತಾ ಊರ್ಧ್ವ ಮುಖ ಕಡೆಗೆ ಹೋದ್ರೆ ಸಾಕು. ಓಕೆ, ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮೊಳಗಡೆನೆ ನಡೀತಾ ಇದೆ. ಸೋಹಂ ಸೋಹಂ ಅಂತ 24 ಗಂಟೆಗಳಿಗೆ 21,600 ಬಾರಿ ನಡೀತಾ ಇದೆ. ಓಕೆ, ನಮ್ಮಲ್ಲೇ ಜಪಗಳು ನಡೀತಾ ಇರ್ಬೇಕಾದ್ರೆ ಬಾಹ್ಯದಲ್ಲಿ ಏನ್ ಜಪಗಳು ಮಾಡ್ತೀರಾ? ಆ ನಡೀತಾ ಇರೋಂತ ಜಪವನ್ನ ನಾವು ಗಮನಿಸಿ ಊರ್ಧ್ವಕ್ಕೆ ಹೋಗ್ಬೇಕು. ಆ ಊರ್ಧ್ವಕ್ಕೆ ಹೋಗಿ ಆ ಉತ್ಪತ್ತಿ ಸ್ಥಾನದಲ್ಲಿ ಲಯ ಮಾಡ್ಬೇಕು. ಅದನ್ನೇ ಲಯ ಯೋಗ ಅಂತಂದ್ರು ಆಚಾರ್ಯರು. ನಾದಾನುಸಂಧಾನ ಅಂತಂದ್ರು. ಬ್ರಹ್ಮವಿದ್ಯೆ ಅಂತಂದ್ರು. ಅಜಪ ಗಾಯತ್ರಿ ಅಂತಂದ್ರು. ಕುಂಡಲಿನಿ ಶಕ್ತಿ ಅಂತಂದ್ರು. ಶಿವಜೀವ ಐಕ್ಯ ಅಂತಂದ್ರು. ಜೀವ ಬ್ರಹ್ಮೈಕ್ಯ ಅಂತಂದ್ರು. ಬಟ್ಟ ಬಯಲು ಅಂತಂದ್ರು. ಎಲ್ಲ ಹೆಸರುಗಳು ಇದಕ್ಕೇನೆ. ನಮ್ಮಲ್ಲಿ ನಡೀತಾ ಇರುವಂತಹ ಅಜಪ ಗಾಯತ್ರಿಯನ್ನ ಹಿಡ್ಕೊಂತ ಅದನ್ನ ಗಮನಿಸ್ತಾ ನಾವು ಊರ್ಧ್ವಕ್ಕೆ ಹೋಗಿ ಆ ಉತ್ಪತ್ತಿ ಸ್ಥಾನದಲ್ಲಿ ಲಯ ಮಾಡಬೇಕು ಪ್ರಾಣವನ್ನ. ಇದೇ ಬಟ್ಟ ಬಯಲು. ಶಿವ ಜೀವ ಐಕ್ಯಕ್ಕೆ ಮಾರ್ಗ. ಇದನ್ನು ಬಿಟ್ಟು ನಾವೆಷ್ಟೇ ಬಾಹ್ಯದಲ್ಲಿ ಆಚರಣೆಗಳು ಮಾಡಿದ್ರು ಅದರಿಂದ ಏನು ಪ್ರಯೋಜನ ಇಲ್ಲ. ಒಂದಷ್ಟು ಪುಣ್ಯ ಸಿಗ್ಬೋದು, ಆದ್ರೆ ಮುಕ್ತಿ ಮೋಕ್ಷ ಅಂತೂ ಸಿಗೋದಿಲ್ಲ. ಮುಕ್ತಿ ಮೋಕ್ಷ ಸಿಗ್ಬೇಕು ಅಂತಂದ್ರೆ ಏಕೈಕ ಮಾರ್ಗ ಇರೋದು ಸಿದ್ಧ ಮಾರ್ಗ. ಬ್ರಹ್ಮ ವಿದ್ಯೆ ಸಂಪ್ರದಾಯವನ್ನ ನಾವು ಆಚರಣೆ ಮಾಡಬೇಕು. ಆಗ ಮಾತ್ರ ನಮ್ಗೆ ಮುಕ್ತಿ ಮೋಕ್ಷ ಅನ್ನೋದು ಲಭಿಸುತ್ತೆ. ಹಾಗಾಗಿ ನಾವು ಬಾಹ್ಯದಲ್ಲಿ ಎಷ್ಟೇ ಸಮಯ ವ್ಯರ್ಥವನ್ನು ಮಾಡಿದ್ರು, ಎಷ್ಟೇ ಕರ್ಮಗಳನ್ನು ಮಾಡಿದ್ರು, ಎಷ್ಟೇ ಆಚರಣೆಗಳನ್ನು ಮಾಡಿದ್ರು